ಸರಿ ಅದರಿಂದ ಸರಿ ಮಾತಾಡಿ ಬನ್ನಿ ಫ್ರೆಂಡ್ಸ್, ಈಗ ಮತ್ತೆ 1:30ಯಿಂದ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡು ನೋಡ್ರಿ, ನಾನು ಕೂಡ ಆರಾಮದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ರವಿವಾರ ಮಾಡ್ಕೊಂಡಿರೋಂಥ ಲಾಗ್ ಆಗಿರುತ್ತೆ. ಆದರೆ ಇದನ್ನು ನಾನು ನೆಕ್ಸ್ಟ್ ಡೇ ಸೋಮವಾರ ದಿನ ಅಪ್ಲೋಡ್ ಮಾಡ್ಕೊಂಡಿರ್ತೀನಿ ರೀ. ಬೆಳಗ್ಗೆ 7 ಗಂಟೆಗೆ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ರೀ. ಸಂಜೆ 8 ಗಂಟೆಯಿಂದ 8 ಗಂಟೆ ತನಕ ಲಾಗ್ನ ಮಾಡ್ಕೊಂಡಿದ್ದೀನಿ, ಎಷ್ಟಾಗುತ್ತೆ ಅಷ್ಟು. ಹಾಗೆ ಇವತ್ತು ಒಂದು ವಿಶೇಷ ನಿಮಗೂ ಕೂಡ ತಮ್ನೈಲ್ ನೋಡೇ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ ತಮ್ನೈಲ ಡೀಟೇಲ್ಸ್ ನಿಮ್ಗೆ ಸಿಗಬೇಕಿದ್ರೆ, ನಿಮ್ಗೆ ಗೊತ್ತಾಗಬೇಕಿದ್ರೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡ್ರಿ ಫ್ರೆಂಡ್ಸ, ಹೇಳ್ತಾ ಹೋಗ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ಬೆಳಗ್ಗೆನೇ ಎಲ್ಲ ಅಡುಗೆ ಕೆಲಸನ ಮುಗಿಸ್ಕೊಂಡು ಈಗ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ಡೈಲಿ ನಾನು ರೂಟೀನ್ ಸ್ಟಾರ್ಟ್ ಆಗೋದೇ ನಂದು ಅಡುಗೆ ಮನೆಯಿಂದ. ಹಾಗೆ ನಾನು ಲಾಗ್ ಸ್ಟಾರ್ಟ್ ಮಾಡೋದು ಕೂಡ ಅಡುಗೆ ಮನೆಯಿಂದನೇ. ಬೆಳಗ್ಗೆ ಪ್ರತಿದಿನ ಅಂತೂ ಅದೇ ಅಡುಗೆ ಕೆಲಸ ಇರುತ್ತೆ ರೀ ಫ್ರೆಂಡ್ಸ್. ಒಂದು ಸ್ವಲ್ಪ ನನಗೂ ಕೂಡ ಬೇರೆ ಚೇಂಜ್ ಮಾಡ್ಕೋಬೇಕು ಅನ್ನೋ ಸಲುವಾಗಿ ಇವತ್ತು ಬೆಳಗ್ಗೆ ಲಾಗ್ನ ಮಾಡ್ಕೊಳ್ಳಿಲ್ರಿ. ಈಗೆಲ್ಲ ಅಡುಗೆ ಕೆಲಸ ಮಾಡಿಕೊಂಡು ಬಾಂಡೆ ಗಿಂಡ ಕ್ಲೀನ್ ಮಾಡಿಕೊಂಡು ಈಗ ಒಂದಿಷ್ಟು ಸಂಡೇ ಇತ್ತು ರೀ ಫ್ರೆಂಡ್ಸ್. ಇವತ್ತು ಸಂಡೇ ಇರೋ ಕಾಲಾಗ ನಮ್ಮ ಇದನ್ನು ಕೂಡ ಫ್ರೀ ಇದ್ದ ಹೋಗಿ ಮಾರ್ಕೆಟ್ಗೆ ಹೋಗಿ ಕಾಯಿಪಲ್ಯ ನಾನು ತೊಗೊಂಡು ಬಂದನು ರೀ ಫ್ರೆಂಡ್ಸ. ಹಾಗೆ ನಾನು ಕೂಡ ಇದು ಫ್ಲವರ್ನ ನೋಡಿ ನಗ್ತಾ ಇದ್ದೆ. ಯಾಕಂದರೆ 4 ಗಡ್ಡೆ ಫ್ಲವರ್ನ ತೊಗೊಂಡು ಬಂದಿದ್ದಾರೆ ಫ್ರೆಂಡ್ಸ. ಯಾಕಂದರೆ ನಮ್ಗೆ ಹತ್ತೋದು ಒಂದೇ ಗಡ್ಡೆ, ಅಂದರೆ ಒಂದು ಗಡ್ಡೆ ಆದರೆ ಸಾಕ್ರಿ ಫ್ರೆಂಡ್ಸ. ಅಂದರೆ ಎಲ್ಲ ರೀತಿ ಕಾಯಿಪಲ್ಯ ಅಂದರೆ ಒಂದು ವಾರಕ್ಕಾಗೋಷ್ಟು ಸ್ವಲ್ಪನೇ ಇದ್ರೆ ನಡೆಯುತ್ತೆ. ಅದರಲ್ಲಿ KG ಗಟ್ಟಲೆ ಕೊಡ್ತಿದ್ರು, ಅದ್ರ ಸಲುವಾಗಿ ಜಾಸ್ತಿನೇ ತೊಗೊಂಡು ಬಂದೀನಿ ಅಂತ ಹೇಳಿದ್ರಿ. ಈಗೆಲ್ಲ ಕಾಯಿಪಲ್ಯನ ಕ್ಲೀನ್ ಮಾಡ್ಕೋಬೇಕು ನೋಡ್ರಿ. ವಾರಕ್ಕೊಂದು ಸಾರಿ ಈ ರೀತಿ ತಂದು ಮೊದಲಿಗೆ ಕ್ಲೀನ್ ಮಾಡಿ ಇಟ್ಕೊಂಡ್ರೆ, ಯಾಕಂದ್ರೆ ಮಾರ್ಕೆಟಿಂದ ಎಲ್ಲ ಡಸ್ಟ್ ಅದು ಇದ್ದಿರ್ತದ್ರೆ ಡೈರೆಕ್ಟ್ ಫ್ರಿಜ್ ಒಳಗೆ ಇಟ್ಟರು ಕೂಡ ಅಷ್ಟು ಸರಿ ಅನ್ಸಂಗಿಲ್ಲ. ಅದ್ರ ಸಲುವಾಗಿ ನಾನು ಕೂಡ ಕ್ಲೀನ್ ಮಾಡ್ಕೋಬೇಕಂತೇಳಿ ಇಲ್ಲಿ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ನ ತೊಗೊಂಡೆ ರೀ ಫ್ರೆಂಡ್ಸ. ಕರಿಬೇವು ಸೊಪ್ಪನ್ನು ನಾ ಈ ರೀತಿ ತೊಳ್ಕೊಂಡು ಒಂದು ಸ್ವಲ್ಪ ಅಂತರಲ್ಲೇ ಕಟ್ಕೋತೀನಿ ರೀ ಫ್ರೆಂಡ್ಸ್. ಅಂದರೆ ಎಲ್ಲ ನೀರೆಲ್ಲ ಜಾನ್ತವಪ್ಪ ಅಂದ್ರೆ ಒಗ್ಗರಣೆ ಹಾಕುವಾಗ ನಡೀತದೆ ಅಂಥೇಳಿ ಮೊದಲೇ ಈ ರೀತಿ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ ರೀ. ಹಾಗೆ ಹಸಿ ಶುಂಠಿ ಆಗಿರ್ಬೋದು, ಹಸಿಮೆಣ್ಸಿನ್ಕಾಯಿ ಕೂಡ 1 KG ಗಟ್ಟಲೆ ತಂದಿರೋದ್ರಿಂದ ಜಾಸ್ತಿನೇ ಇದೆ ಫ್ರೆಂಡ್ಸ. ಎಲ್ಲ ಫ್ರೂಟ್ಸ್ ಕೂಡ ತೊಗೊಂಡು ಬಂದಿದ್ರು, ಅದನ್ನು ಕೂಡ ಹಾಕಿ ಇಟ್ಕೋತಾ ಇದ್ದೆ. ಅಡುಗೆ ಕೆಲಸ ಹೋಗೋಕ್ಕಿಂತ ಮುಂಚೆನೇ ನಾನು ಸೋಫಾ ಸೀಟ್ ಕವರ್ನ ಮಷಿನ್ಗೆ ಹಾಕ್ಕೊಂಡಿದ್ದೆ ಫ್ರೆಂಡ್ಸ. ಯಾಕಂದರೆ ಈ ಕಡೆ ಮಷಿನ್ ಕೂಡ ಸ್ಟಾರ್ಟ್ ಇರುತ್ತೆ, ಆ ಕಡೆ ನಮ್ಮ ಕೆಲಸ ಕೂಡ ಸ್ಟಾರ್ಟ್ ಇರುತ್ತೆ ಅಂದ್ಕೊಂಡು ಮೊದಲಿಗೆ ನಾನು ಎಕ್ಸ್ಟ್ರಾ ಬಟ್ಟೆ ಇದ್ದರೆ ಈ ರೀತಿ ಮಷಿನ್ದೊಳಗೆ ಹಾಕ್ಕೊಂಡೆ ಅಡುಗೆ ಮನೆ ಕೆಲಸಕ್ಕೆ ಹೋಗೋದು. ಅಕಸ್ಮಾತ್ ಬರೀ ಡೈಲಿ ವೇರ್ ಬಟ್ಟೆ ಇದು ಅಂದ್ರೆ ಆ ನಂತರ ನನ್ನ ಕೆಲಸ ಮುಗಿಸ್ಕೊಂಡು ನಂತರನೇ ಮಷಿನ್ಗೆ ಬಟ್ಟೆ ಹಾಕ್ತೀನಿ ರೀ ಫ್ರೆಂಡ್ಸ. ಇವತ್ತೊಂದು ಸ್ವಲ್ಪ ಸೋಫಾದ ಕವರ್ ಕೂಡ ಕ್ಲೀನ್ ಮಾಡ್ಕೋಬೇಕಂದ್ರೆ ವಾಶ್ ಮಾಡ್ಬೇಕಂಥೇಳಿ ಮೊದಲಿಗೆ ಸೋಫಾ ಸೀಟ್ ಕವರ್ನ ಕೂಡ ಹಾಕ್ಕೊಂಡೆ ರೀ ಫ್ರೆಂಡ್ಸ್. ಹಾಕ್ಕೊಂಡು ಅದನ್ನು ಕೂಡ ಹೊರಗಡೆ ಟೆರಸ್ ಮೇಲೆ ತಂದು ಒಣ ಹಾಕೋತಾ ಇದ್ದೀನಿ. ಫ್ರಿಜ್ಜಿಂದ ಹೊರಗಡೆ ಕೆನೆನ ತೊಗೊಂಡಿದ್ದೀರಿ ಫ್ರೆಂಡ್ಸ್. ಯಾಕಂದರೆ ಇವತ್ತು ಬೆಣ್ಣೆ ಮಾಡ್ಕೋಬೇಕು ಅಂದ್ಕೊಂಡು ಕೆನೆನ ಹೊರಗಡೆ ತೊಗೊಂಡಿದ್ದೀರಿ. ಸ್ವಲ್ಪ ಜಾಸ್ತಿನೇ ಇತ್ತು ಕೆನೆ. ಅದಕ್ಕೆ ಈಗ ಒಂದು ಸ್ವಲ್ಪನೇ 1 ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ 1-2 ಅವರ್ ಬಿಟ್ಟು ನಾವು ಬೆಣ್ಣೆ ಮಾಡಿಕೊಂಡ್ರೆ ಚೆನ್ನಾಗಿ ಬರ್ತದೆ ನೋಡ್ರಿ ಬೆಣ್ಣೆ. ಇಲ್ಲಾಂದರೆ ಒಂದು ಸ್ವಲ್ಪ ಮೊಸರು ಹಾಕ್ಲಿಕ್ಕಂದ್ರೆ ಸ್ವಲ್ಪ ಜಾಸ್ತಿ ಲೇಟ್ ಆಗುತ್ತೆ ಬೆಣ್ಣೆ ಬರಬೇಕಾದ್ರೆ. ಆದರೆ ಈ ರೀತಿ ಮೊಸರು ಹಾಕಿ ಇಟ್ಕೊಂಡ್ರೆ ಬೇಗನೆ ಬೆಣ್ಣೆ ಬರ್ತದೆ ನೋಡ್ರಿ. ಜಲ್ದಿ ಬರ್ತಾರೆ ನೋಡ್ರಿ. ಹಾರಾಡ್ಕೋತ ವಿಡಿಯೋ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಚಾಲು ಮಾಡ್ತಾನೆ. ಟೈಮ್ ನೋಡ್ರಿ ಫ್ರೆಂಡ್ಸ್, ಈಗ 1:30 ಆಗ್ಯದ. 1:30ಯಿಂದ ನಮ್ಮ ಹಳೆ ಮನೆ ಕಡೆಗೆ ಹೋಗ್ತಾ ಇದ್ರು ಕುದಾವಡಿಗೆ. ಯಾಕೆ ಹೋಗ್ತಾ ಇದ್ದೀವಿ, ಅದರ ಸಂಬಂಧ ಹೋಗ್ತಾ ಇದ್ದೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ. ವಿಡಿಯೋನು ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡ್ರಿ. ಚಲೋ ಹೋಗಮ್ಮ. ಬೇಲಾತಳಿ ಮೈ ಮೊದಲೇ ಲೇಟ್ ಆಗ್ಯದ್ರಿ. 1 ಗಂಟೆಗೆ ಬಾ ಅಂತ ಹೇಳಿದ್ರು ಅವರು. ನಾವು 1:30 ಆಯ್ತಿಟ್ಟು ಅದನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಚಲೋ 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 ಹಳೆ ಪುಣ ಬರೀ ತೋರಿಸ್ತೀವಿ ನಿಮ್ಗೆ. ನಿಮ್ಮ ಮಮ್ಮಿ ತವ್ರ ಮನೆ ಕರ್ಸಿಪ್ ತಗೋ.
ಅವ್ರ ಮಮ್ಮಿ ತವ್ರ ಮನೆ ಯಾಕಂತಾರಂದ್ರೆ ಫ್ರೆಂಡ್ಸ ನಮ್ಮದು ಹಳೆ ಮನೆ ಆಗಿರೋದ್ರಿಂದ ಅದಕ್ಕೆ ನಮ್ಮ ಮಮ್ಮಿ ತವ್ರ ಮನೆ ಅಂತಂದ್ರಿ. ಇದಕ್ಕೆ ಹೊಸ ಪುಡ ಅಂತನ್ರಿ, ಅದಕ್ಕೆ ಹಳೆ ಪುಡ ಅಂತಾನ. ಯಪ್ಪ ಖರ್ಚಿಪ್ ತಗೋ ಪಟಕ ನಡಿ, ಓ ಪಟಕ ನಡಿ, ಬೈತಾಳೆ ಮಾಡಿ. ಚಲೋ 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 ನಿನಗೆ ಯಾವ ತಗೋ ಚಲ್ 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 काय सावलीमध्ये टाकल्या आणि कबूतर येऊन बसते. ನೋಡ್ರಿ ಬಡಬಡ ಮುಂದೆ ಹೋಗ್ಬೇಕಂತ ಚಲೋ. ಕೆಂಪ್ಯಾ ನಿಮಗೆ ಪೈಲಿ ಹೊಡಿಯೋತ್ತಿಲ್ಲ, ಸ್ವಾಗತ ಮಾಡ್ಲತ್ತೀರಿ. ಚಲೋ ಯಾರ್ಯಾರು ಹಾರಿ ಈಗ ಕುದಾವಡೆ ಅಂತ ಏನು ಹೇಳಿದ್ನಿಲ್ಲ ಫ್ರೆಂಡ್ಸ, ಕುದಾವಳಿಗೆ ಬಂದ ಕೂಡಲೇ ಇಲ್ಲಿ ಕುರ್ಚಿ ಮೇಲೆ ಕುಂತು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿವ್ರಿ. ಯಾಕಂದ್ರೆ ಬುತ್ತಿ ರೊಟ್ಟಿ ಕೆಲಸ ಸ್ಟಾರ್ಟ್ ಇದ್ರಿ ಫ್ರೆಂಡ್ಸ. ನಮ್ಮ ಕಡೆ ನಮ್ಮ ಉತ್ತರ ಕರ್ನಾಟಕದ ಸೈಡು ಪ್ರೆಗ್ನೆಂಟ್ ಇರೋವರೆಗೆ ಬುತ್ತಿ ರೊಟ್ಟಿ ಏನಂತೀವಲ್ರಿ ಅದನ್ನು ಮಾಡ್ತಾಯಿದ್ರಿ. ಅಂದರೆ ನಮ್ದು ಅತ್ತಿನೇ ಆಗ್ಬೇಕ್ರಿ. ಅವರು ಕೂಡ ಇಂಡಿ ತಾಲೂಕು ಅರ್ಜುನ್ಗೆ ಅವರು ಇವ್ರ ಮನೆ ಆಗಿರ್ಬೋದು ಅಥವಾ ಇಲ್ಲಿ ನಿಂತಿರೋ ಅಕ್ಕನ ಮನೆ ಆಗಿರ್ಬೋದು, ನಮ್ಮ ಮನೆ, ಹಾಗೆ ಇಲ್ಲಿ ಇನ್ನೊಬ್ಬರು ಅಕ್ಕ ಕಾಣ್ತಾರೆ ಅವ್ರ ಮನೆ ಕೂಡ ಒಂದೇ. ನಮ್ಮದು ಕನ್ನಡಿಗರ ಮನೆಗಳು ಇಲ್ಲಿ 4ರಿಂದ 5 ಜನ ಮನೆಗಳು ಅದಾವ್ರಿ ಫ್ರೆಂಡ್ಸ. ಒಂದು ರೀತಿ ನಾವು ಪುಣಾದೊಳಗಿದ್ರು ಕೂಡ ಹಳ್ಳಿ ವಾತಾವರಣದ ಇದ್ದಂಗೆ ನಗ್ತಾ ತಮಾಷೆ ಮಾಡ್ತಾ ಮೊದಲಿನ ಟೈಮ್ ಸ್ಪೆಂಡ್ ಮಾಡಿರೋ ದಿನಗಳು ನೆನಪಾಗ್ತಾಯಿದ್ದು ನನಗೆ. ಯಾಕಂದ್ರೆ ನನ್ನ ಮದುವೆ ಆದ ಟೈಮಲ್ಲಿ, ಅಂದರೆ ನನ್ನ ಮದುವೆ ಆದ ಹೊಸರಲ್ಲಿ ನಾನು ಇದೇ ಮನೆ ಒಳಗನೆ, ಸಾರಿ ನಮ್ಮದು ಕೂಡ ಇಲ್ಲೇ ಅವ್ರ ಮನೆ ಹತ್ರನೇ, ಅದನ್ನು ಕೂಡ ವಿಡಿಯೋ ಕ್ಲಿಪ್ನ ತೊಗೊಂಡಿದ್ದೀನಿ ರೀ ಫ್ರೆಂಡ್ಸ. ತೋರಿಸ್ತೀನಿ ನಮ್ಮ ಮನೆಗೆ ಅವ್ರ ಮನೆಗೆ ಎಷ್ಟು ಸಮೀಪ ಅದ ಅಂಥೇಳಿ. ಅವರು ಕೂಡ ಕರೆದಿದ್ದರಿ ಬುತ್ತಿ ರೊಟ್ಟಿ ಮಾಡೋಕೆ, ಚಕ್ಲಿ ಮಾಡೋಕೆ ಬರ್ರಿ ಅಂತೇಳಿ. ಎಲ್ಲರೂ ಕೂಡ ಕೆಳಗಡೆ ಕುಂತು ಚಕ್ಲಿ ಹಾಕ್ತಾಯಿದ್ರು. ಬಂದ ಕೂಡಲೇ ಇಲ್ಲವ ಕುರ್ಚಿ ನಿಂದದ, ಯಾಕಂದ್ರೆ ನೀ ಕರಿ ಕುರ್ಚಿ ಮ್ಯಾಗ ಕುಂತು ನಾವು ಹಾಕಿ ಕೊಡ್ತೀವಿ ಅಂತೇಳಿ. ಇಲ್ಲೇನು ಹಿಟ್ಟು ಕಲ್ಸಕತ್ತಾರಲ್ರಿ, ಅವರು ಕೂಡ ಗತ್ತರ್ಗಿ, ಅವರು ನಮ್ಮ ಗತ್ತರ್ಗಿ ಭಾಗ್ಯವಂತಿ ಊರವ್ರು ಅದ ರೀ. ಎಲ್ಲರೂ ಸೇರಿ ಚಕ್ಲಿ ಮಾಡ್ತಾಯಿದ್ರು ಫ್ರೆಂಡ್ಸ. ಮೊದಲಿಗೆ ಈ ಏರಿಯಾದೊಳಗಿರುವಾಗ ಒಂದು ರೀತಿ ಏನೋ ಒಂಥರ ನಮ್ಮ ಊರನ್ನ ಮಿಸ್ ಮಾಡ್ಕೋತಿರ್ಲಿಲ್ಲ. ಯಾಕಂದರೆ ಎಲ್ಲರೂ ಕೂಡ ಕನ್ನಡಿಗರು, ಹಾಗೆ ಹಳ್ಳಿ ವಾತಾವರಣದಾಗ ಬೆಳೆದವರಾಗಿರೋದ್ರಿಂದ ನಮ್ಗೆ ಜಾಸ್ತಿ ಸಿಟಿ ಜನಕ್ಕೆ, ಅದರಲ್ಲಿ ಈಗ ಅಪಾರ್ಟ್ಮೆಂಟ್ದಲ್ಲಿ ಇರೋ ಕಾರಣ ಅವ್ರಿಗೂ ನಮಗೂ ಕೂಡ ಜಲ್ದಿ ಅಕಸ್ಮಾತ್ವಾಗಿ ಅಷ್ಟೇ ಭೇಟಿಯಾಗೋದು, ಅಥವಾ ಅವ್ರು ನಮ್ಮನೆ ಕರೆದಾಗ, ಅವ್ರು ನಮ್ಮನ್ನು ಕರೆದಾಗ ನಾವು ಅವ್ರನ್ನ ಕರೆದಾಗ ಅಷ್ಟೇ ಭೇಟಿ ಹಾಕ್ಲಿಕ್ಕೆ ಆಗ್ತಾರೆ ಫ್ರೆಂಡ್ಸ. ಈ ರೀತಿ ಕಾರ್ಯಕ್ರಮಗಳಿದ್ರು ಒಟ್ಟಿಗೆ ಎಲ್ಲರೂ ಸೇರಿ ಅಡುಗೆ ಕೆಲಸನ ಇವತ್ತು, ಅಂದರೆ ಚಕ್ಲಿ ಮಾಡೋದಾಗಿರ್ಬೋದು, ಕರ್ಚಿಕಾಯಿ ಮಾಡೋದಾಗಿರ್ಬೋದು ಮಾಡ್ತಾಯಿದ್ದೀವಿ ರೀ ಫ್ರೆಂಡ್ಸ. ತುಂಬಾ ಖುಷಿ ಆಗ್ತಾಯಿತ್ತು. 12 ವರ್ಷದ ನಂತರ ಈ ಮನೆಯೊಳಗೆ, ಅಂದರೆ ಸದ್ಯಕ್ಕೆ ಕುಂತಿರುವ ಮನೆಯೊಳಗೆ 12 ವರ್ಷದ ನಂತರ ನಾನು ಬಂದಿರೋದು. ಯಾಕಂದ್ರೆ ಈ 2 ವರ್ಷ ಆದರೂ ಬಂದರೂ ಕೂಡ ಅವರು ಈ ಮನೆಯೊಳಗೆ ಇರಲಿಲ್ಲ ರೀ. ಅಂದರೆ ಇನ್ನೂ ಒಂದು ಅಂಗಡಿ ಇದ್ದಾರೆ ಫ್ರೆಂಡ್ಸ, ಅಲ್ಲೊಂದು ರೂಮ್ ಅದ. ಅಕಸ್ಮಾತ್ತಾಗಿ ಕರೆದ್ರೂ ಕೂಡ ಅದೇ ಮನೆಗೆ ಕರಿತಿದ್ರು. ಇಲ್ಲಿ ಸುಮ್ಮನೆ ರಾತ್ರಿ ರೆಸ್ಟಿಗಷ್ಟೇ ಬರ್ತಿದ್ರಂತೆ ಅವರು. ಇವತ್ತು ಮತ್ತು ಇಷ್ಟೆಲ್ಲ ಕೆಲಸ ಅಂದರೆ ಸ್ವಲ್ಪ ಜಾಸ್ತಿ ಜಾಗ ಬೇಕಾಗುತ್ತಂಥೇಳಿ ಇದೇ ಮನೆಗೆ ಕರೆದಿದ್ದಾರೆ ಫ್ರೆಂಡ್ಸ. ಎಲ್ಲರೂ ಸೇರಿ ಈ ಮನೆಗೆ ಬಂದು ಇಷ್ಟು ಚಕ್ಲಿನ ಮಾಡ್ಕೋತಾ ಇದ್ದೀವಿ ನೋಡಿ ಫ್ರೆಂಡ್ಸ. ಯಾಕಂದ್ರೆ ಇದನ್ನೆಲ್ಲ ನೋಡಿದ್ರೆ ನಾವು ಹಳ್ಳಿ ಮಿಸ್ ಮಾಡ್ಕೋತಾ ಇಲ್ಲ ಅಂತ ಅನಿಸ್ಬಿಡ್ತದ್ರಿ.
ನಮ್ಮ ಕನ್ನಡ ಜನರು ಎಲ್ಲಿದ್ದರೂ ಕೂಡ ಒಂದಾಗ್ತಾರೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ ರೀ. ಯಾಕಂದ್ರೆ ನಾವಿರೋದು ಬೇರೆ ಏರಿಯಾದಲ್ಲಿ, ಇರೋದು ಬೇರೆ ಏರಿಯಾದಲ್ಲಿ, ಸದ್ಯಕ್ಕೆ ಬೇರೆ ಏರಿಯಾದಲ್ಲಿ ಇದ್ದೀವಿ ರೀ. ಆದರೆ ಇನ್ನೂ ಆ ಕಡೆಯಿಂದ ಈ ಕಡೆಯಿಂದ ಕೂಡ ಒಂದು 2-3 ಮಂದಿ ಬೇರೆ ಏರಿಯಾವ್ರಿಂದ ಬಂದಿದ್ದು ರೀ ಫ್ರೆಂಡ್ಸ. ಯಾಕಂದ್ರೆ ನಮ್ಮ ಕರ್ನಾಟಕದ ಜನ ಎಲ್ಲಿ ಹೋದರೂ ಕೂಡ ಹೊಂದ್ಕೋತಾರೆ, ಎಲ್ಲಿ ಹೋದ್ರೂ ಕೂಡ ಜಲ್ದಿನೇ ಮಾತಾಡ್ಕೊತ ಏನಾದರೂ ಈ ರೀತಿ ಕೆಲಸಗಳಿದ್ರೆ ಭಾಗಿಯಾಗಿ. ಈಗ ನೋಡಿರಿ ಇಷ್ಟೊಂದು ಚಕ್ಲಿ ಮಾಡೋದಾಗಿರ್ಬೋದು, ಬೆಳಗ್ಗೆ ಹಿಡ್ಕೊಂಡು ಎಲ್ಲರೂ ಕೂಡ ಅವ್ರ ಫ್ಯಾಮ್ಲಿ ಕೆಲಸನ ಮುಗಿಸ್ಕೊಂಡು ಈಗ ಬಂದು ಇಷ್ಟು ನಾನು ಕೂಡ ಚಕ್ಲಿನ ಕರ್ಕೋತಾ ಇದ್ರಿ. ಇನ್ನಿಷ್ಟು ಜನ ಕರ್ಚಿಕಾಯ್ದು ಏನು ಪುಡಿ ಅಂತೀವ್ರಿ ನಮ್ಮ ಕಡೆ, ಅಂದರೆ ಕರ್ಚಿಕಾಯಿ ಮಾಡೋಕ್ಕೆ ಅದನ್ನು ರೆಡಿ ಮಾಡ್ಕೋತಾ ಇದ್ರು ಹೊರಗಡೆ. ಹಾಗೆ ಇಲ್ಲಿ ಅಕ್ಕಗಳು ಮಾಡಿ ಕೊಡ್ತಿದ್ರು. ಅಷ್ಟರಲ್ಲಿ ಇನ್ನೊಬ್ರು ಅಕ್ಕ ನೋಡ್ರಿ, ಈಗ ಅವ್ರ ಮನೆಯಿಂದನೇ ಚಹಾ ಮಾಡ್ಕೊಂಬಂದ್ರೆ. ಯಾಕಂದ್ರೆ ಇಲ್ಲಿ ಗ್ಯಾಸ್ ಕೂಡ ಖಾಲಿ ಇರಲಿಲ್ಲ ರೀ ಫ್ರೆಂಡ್ಸ್. ಅವ್ರದ್ದು ಸಿಲಿಂಡ್ರ್ ಒಂದೇ ಇರೋ ಕಾರಣ ನಾವು ಈಗ ಚಕ್ಲಿ ಕರಿಲಕ್ಕ ಸ್ಟಾರ್ಟ್ ಇತ್ತಲ್ರಿ, ಅದ್ರ ಸಲುವಾಗಿ ಅವ್ರ ಮನೆಯಿಂದ ಚಹಾ ಮಾಡಿಕೊಂಡು ಎಲ್ರಿಗೂ ಕೂಡ ತಂದು ಚಹಾನ ಕೊಡ್ತಾಯಿದ್ರು ಫ್ರೆಂಡ್ಸ. ಯಾಕಂದರೆ ಈ ರೀತಿ ನಮ್ಮವರು ಅಂದರೆ ನಮ್ಮ ಕರ್ನಾಟಕ ಜನದ ಮನಸ್ಸೇ ಬೇರೆ ಅಂತ ನಾ ಅನ್ಕೋತೀನಿ ರೀ. ಇದಕ್ಕೆ ಕರೆಕ್ಟ್ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ನೋಡ್ರಿ ಫ್ರೆಂಡ್ಸ ನಮ್ಮ ಮನೆ ಕಾಣಿಸ್ತಾ ಇರೋದು ಮೇಲ್ಗಡೆ ಮನೆ, ಹಾಗೆ ಇದು ತಳಗಡೆ ಮನೆ. ಇದು 30-32 ವರ್ಷದ ಹಳೆ ಮನೆ ರೀ ಫ್ರೆಂಡ್ಸ. ಇದು ನಮ್ಮ ಮಾಮರು ಫಸ್ಟ್ ಪುಣಾಕ್ ಬಂದ ಕೂಡಲೇ ಅವ್ರ ಕೈ ಮೇಲೆ ಸ್ವಂತ ದುಡಿದು ಕಟ್ಸಿರುವಂಥ ಮನೆ ರೀ ಫ್ರೆಂಡ್ಸ. ನಮ್ಮ ಊರಲ್ಲಿ ನಾವು ಏನಾದರೂ ಅರ್ನ್ ಮಾಡಿದ್ದು ಅಷ್ಟು ದೊಡ್ಡದು ಅನ್ಸಂಗಿಲ್ಲ ರೀ. ಬೇರೆ ಊರಿಗೆ ಬಂದು ತಮ್ಮ ಹೊಟ್ಟೆನ ತುಂಬಿಸ್ಕೊಂಡು ಇಲ್ಲಿ ಒಂದು ಸ್ವಲ್ಪ ನಮ್ದಂಥ ಜಾಗ ಮಾಡ್ಕೊಳ್ಳೋದಿದೆ ರೀ ಫ್ರೆಂಡ್ಸ್. ಅದು ಭಾಳ ದೊಡ್ಡ ವಿಷಯನೇ ಅಂತ ಅನ್ಬೋದು. ಯಾಕಂದ್ರೆ ನಮ್ಮ ಕರ್ನಾಟಕಕ್ಕೆ ಮಹಾರಾಷ್ಟ್ರಕ್ಕೆ ಇರೋದು ಅಷ್ಟು ಅಂತರದಿಂದ ಬಂದು ಇಲ್ಲಿ ನಮ್ದು ಅಂತೇಳಿ ಒಂದು ಜಾಗನ ತೊಗೊಂಡು ಚಕ್ಲಿನ ಮಾಡ್ಕೊಂಡಿದ್ದಾಯ್ತು ರೀ ಫ್ರೆಂಡ್ಸ. ಈಗ ಕರ್ಚಿಕಾಯಿ ಮಾಡ್ಬೇಕಂಥೇಳಿ ಹಿಟ್ಟು ಕೂಡ ಅಕ್ಕ ರೆಡಿ ಮಾಡ್ತಿದ್ದಳ್ರಿ. ಒಬ್ಬಳು ಅಕ್ಕ ಈ ರೀತಿ ಎಲ್ಲ ಇಷ್ಟೊತ್ತನ ನೋಡಿದ್ರಲ್ಲ, ಎಲ್ಲರೂ ಸೇರಿಸಿ ಇದು ಬೆಲ್ಲದ ಕರ್ಚಿಕಾಯಿ. ನಮ್ಮ ಕಡೆ ಆಲ್ಮೋಸ್ಟ್ ಅಲ್ಲಿ ಸಕ್ಕರೆ ಹಾಕಿ ಮಾಡೋದಕ್ಕಿಂತ ಬೆಲ್ಲ ಹಾಕಿ ಮಾಡೋದೇ ಜಾಸ್ತಿ ರೀ ಫ್ರೆಂಡ್ಸ. ಎಲ್ಲರೂ ಕೂಡಿ ಈ ರೀತಿ ಪುಡಿ ಆಗಿರ್ಬೋದು, ಹಿಟ್ಟಾಗಿರ್ಬೋದು ರೆಡಿ ಮಾಡ್ತಾಯಿದ್ರು. ಇವರು ಕೂಡ ಅರ್ಜುನ್ಗೆ ಅವರೇ ರೀ ಫ್ರೆಂಡ್ಸ. ಇವ್ರದ್ದು ಹೇಳ್ಬೇಕಂದ್ರೆ ಇವರೇನು ಪುಡಿನ ಕಲಿಸ್ತಾ ಇದ್ರಲ್ಲ, ಅವ್ರದ್ದು ನೆಗಣಿ ಮಗಳದು ಇಲ್ಲಿ ಮಾರಿ ಮುಂದೆ ಬರ್ತಾರೆ ನೋಡ್ರಿ. ಇವ್ರದ್ದು ಮಗಳು ಕಳ್ಕೊಬ್ಸಾರಿ ಫ್ರೆಂಡ್ಸ ವರ್ಷ. ಅಂದರೆ ಅವರು ನಾವು ಕೂಡ ಏನೋ ಒಂಥರ ಊರು ಬೇರೆ ಆಗಿದ್ರು ಕೂಡ ಒಂದೇ ಊರಲ್ಲಿ ಅಣ್ತಂಬ್ರ ಟೈಪ, ಪುಣಾದೊಳಗೆ ಒಂದು ಅಣ್ತಂಬ್ರ ಟೈಪ್ ಇದ್ದು. ಈಗ ಅವರು ಅತ್ತಿ ಮಾಮ ಅನ್ಕೋತೆ ಬಂದೀವ್ರಿ. ಅವ್ರ ಮಗಳದ್ದು ಕುಬ್ಸ ಅಂದರೆ ನಮ್ಮ ನಾದಿನಿ ಆಗ್ತಾಳಲ್ರಿ, ಅದ್ರ ಸಲುವಾಗಿ ಅವರು ಕೂಡ ಆ ಹುಡುಗಿ ಕೂಡ ನಮ್ಗೆ ವೈನಿ ಅಂತಲೇ ಕರೆಯೋದು ನಾವು ಅವಳನ್ನು. ಆದರೆ ವಯಸ್ಸಲ್ಲಿ ಚಿಕ್ಕವಳಿರೋ ಕಾರಣ ನಾವು ಹೆಸ್ರುಗೊಂಟ ಅಂದರೆ ಅವಳ ಹೆಸ್ರುಗೊಂಟ ಕರಿತಾ ಇರ್ತೀವಿ. ವರ್ಷದಲ್ಲಿ ನಮಗೆ ನಾದಿನಿ ಆಗ್ಬೇಕ್ರಿ. ಈಗ ನೋಡ್ರಿ ಇವ್ರ ಮಗಳೇ ರೀ ಫ್ರೆಂಡ್ಸ ಪ್ರೆಸೆಂಟ್ ಇಲ್ಲಿ ಕಾಣಿಸ್ತಾ ಇರ್ತಾರಲ್ಲ. ಇವರು ಕೂಡ ಹಿಂದಿನ ವಿಡಿಯೋದಾಗ ನೋಡಿದ್ದೀರಿ, ಒಂದು ನಮ್ಮ ಮೈದಿನ ವೆಡ್ಡಿಂಗ್ ಡೇ ವಿಡಿಯೋ ಹಾಕಿದ್ನಲ್ರಿ ಫ್ರೆಂಡ್ಸ. ಆ ವಿಡಿಯೋದೊಳಗೆ ಇವ್ರ ಮನೆಗೆ ಅಂದರೆ ಇನ್ನೊಂದು ಅಂಗಡಿ ಮನೆಗೆ ಹೋಗಿದ್ದೇವೆ ರೀ ಫ್ರೆಂಡ್ಸ. ಅಲ್ಲಿದ್ದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆವು. ಟೈಮ್ ಈಗ 5:30 ಆಗ್ತಾ ಬತ್ರಿ. ಅದ್ರ ಸಲುವಾಗಿ ನಾನು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕಂದರೆ ಇನ್ನೂ ಕರ್ಚಿಕಾಯಿ ಮಾಡೋದು ತುಂಬಾ ಲೇಟ್ ಆಗುತ್ತೆ, ಟೈಮ್ ಕೂಡ ಜಾಸ್ತಿ ಬೇಕು ಕರ್ಚಿಕಾಯಿ ಮಾಡೋಕ್ಕೆ. ಹಾಗೆ ಅತ್ತಿ ಕೂಡ ಇಲ್ಲೇ, ನಾನು ಕೂಡ ಇಲ್ಲೇ, ಅಂದ್ರೆ ಮನೆ ಕಡೆ ಎಲ್ಲ ಕೆಲಸಗಳು ಬಾಕಿ ಇದ್ದರು ಇನ್ನೂ. ಅದ್ರ ಸಲುವಾಗಿ ನಾನು ರಿಟರ್ನ್ ಹೋಗ್ತಾ ಇದ್ದೀನಿ. ಅತ್ತಿ ಎಲ್ಲ ಮುಗಿಸಿ ಬರ್ತೀನಿ ನಾನು, ನೀವು ಹೋಗಂತ ಹೇಳಿದ್ರೆ ಅದ್ರ ಸಲುವಾಗಿ ನಾನೀಗ ಹೋಗ್ತಾ ಇದ್ದೀನಿ ರೀ ಫ್ರೆಂಡ್ಸ. ಮನೆಗೆ ಬಂದು ಕೂಡ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ. ಬರೋ ವರ್ಷದಲ್ಲಿ ಮಾಮಾರು ಚಾನ ಮಾಡ್ಕೊಂಡು ಕುಡಿದಿದ್ರು. ಅಕಸ್ಮಾತ್ ನಮ್ಮ ಮನೆಯಲ್ಲಿ ಯಾರೂ ಇರಲಿಲ್ಲ ಅಂದರೂ ಕೂಡ ಕೆಲವೊಂದು ಸಾರಿ ಚಾನ ಮಾಡ್ಕೊಂಡು ಕುಡಿತಾರೆ ಫ್ರೆಂಡ್ಸ. ಇನ್ನು ಸಂಜೆ ಕಸ ಗುಡಿಸೋದಾಗಿರ್ಬೋದು, ಬಟ್ಟೆ ಎಲ್ಲ ಹೊರಗಡೆ ಟೆರೆಸ್ ಮೇಲೆ ಇದ್ದು, ಹಾಗೆ ಇನ್ನೂ ಕೆಲಸ ಬಾಕಿ ಅದಾವ ಅಂತೇಳಿ ಅಲ್ಲಿನಿಂದ ಬರೋ ವರ್ಷದಲ್ಲಿ ಒಂದು 10-15 ನಿಮಿಷ ಅಷ್ಟೇ ರೀ ಫ್ರೆಂಡ್ಸ ಆಟೋಕ್ಕೆ ಹೋದರೆ. ಆಟೋ ಕೂಡ ಬೇಗನೆ ಸಿಕ್ತು. ಅಷ್ಟರಲ್ಲಿ ಮನೆ ಕೂಡ ಬಂದೆ ರೀ. ಈಗ ಕಸಾದು ಗುಡಿಸ್ಕೊಂಡು ಈಗ ಬಟ್ಟೆ ತೊಗೊಂಡು ಬಂದು ಬಟ್ಟೆನ ಫೋಲ್ಡ್ ಮಾಡ್ಕೋತಾ ಇದ್ದೀರಿ. ಯಾಕಂದ್ರೆ ಬೆಳಗ್ಗೆ ಎದ್ದ ಕೂಡಲೇ ನಮ್ಮ ಬಟ್ಟೆ ನಮ್ಮ ಕೈಗೆ ಸಿಗಬೇಕು ಅಂದರೆ ಬಟ್ಟೆ ಫೋಲ್ಡ್ ಮಾಡಿಕೊಂಡು ಡಿವೈಡ್ ಮಾಡಿ ಇಟ್ಕೊಂಡ್ರೇ ನಮ್ಮ ಬಟ್ಟೆ ನಮ್ಗೆ ಬೆಳಗ್ಗೆ ಬೇಗನೆ ಸಿಗ್ತಾವ್ರಿ. ಅದ್ರ ಸಲುವಾಗಿ ಲೇಟ್ ಆದರೂ ಕೂಡ ಪರವಾಗಿಲ್ಲ ಅಂತೇಳಿ ಬಟ್ಟೆನ ಮಡ್ಚ್ಕೋತಾ ಇದ್ದೀರಿ ಫ್ರೆಂಡ್ಸ್. ಅಷ್ಟರಲ್ಲಿ ಟೈಮ್ 7 ಗಂಟೆನೇ ಆಗ್ತಾ ಬಂತು.
ಈಗ ಒಂದಿಷ್ಟು ಚಹಾ ಮಾಡ್ಬೇಕಂತೇಳಿ ಕಿಚನ್ಗೆ ಬಂದೆ ನೋಡ್ರಿ. ಯಾಕಂದ್ರೆ ಟೈಮ್ 7 ಗಂಟೆ ಆಯ್ತು ರೀ. ಇನ್ನೂ ಅಡುಗೆ ಕೆಲಸ ಕೂಡ ಬಾಕಿ ಇದ್ರಿ ಫ್ರೆಂಡ್ಸ. ಹೆಣ್ಮಕ್ಳು ಎಲ್ಲಿಗಾದರೂ ಹೋಗಬೇಕಿದ್ರೆ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಹೋದರೆ ಬಂದ ಕೂಡಲೇ ಒಂದಿಷ್ಟು ಪರವಾಗಿಲ್ಲ ಅನಿಸುತ್ತೆ. ಆದರೆ ಇಷ್ಟೆಲ್ಲ ಕೆಲಸಗಳನ್ನು ಬಾಕಿ ಇಟ್ಕೊಂಡು ಎಲ್ಲಿಗಾರೆ ಹೊರಗೆ ಹೋಗಿಬಿಟ್ರೆ ಯಾಕರೆ ಹೋಗಿವಪ್ಪ ಅನ್ನಿಸ್ಬಿಡ್ತದ್ರಿ. ಯಾಕಂದ್ರೆ ಬಂದೆಲ್ಲ ಕಿಚನ್ ಕ್ಲೀನ್ ಮಾಡ್ಕೋದಾಗಿರ್ಬೋದು, ಕಸ ಗುಡಿಸೋದು, ಬಟ್ಟೆ ಅದೆಲ್ಲ ಮಾಡಿಟ್ಕೊಂಡು ಈಗ ಮತ್ತೆ ಸಂಜೆ ರೊಟ್ಟಿನ ಸ್ಟಾರ್ಟ್ ಆಯ್ತು ರೀ ಫ್ರೆಂಡ್ಸ. ಒಂದು ಸ್ವಲ್ಪ ಚಾನ ಮೊದಲು ಮಾಮಾರಿಗಿಷ್ಟು ಚಾನ ಮಾಡಿಕೊಟ್ಟು ನಾ ಇಷ್ಟು ಚಾನ ಕುಡಿದು ಆಮೇಲೆ ಸಂಜೆ ರೊಟ್ಟಿನ ಮಾಡ್ಕೋಬೇಕು ಅಂದ್ಕೊಂಡು ಈಗ ಒಂದು ರೆಸಿಪಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ. ನೋಡಿರಿ, ಸ್ಕಿಪ್ ಮಾಡಬೇಡ್ರಿ. ತುಂಬಾ ಹೆಲ್ದಿಯಾಗಿರೋ, ಟೇಸ್ಟಿಯಾಗಿರೋ, ಯೂಸ್ ಆಗುವಂಥ ಒಂದು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ. ಸಂಜೆ ಊಟಕ್ಕಂತೇಳಿ ನಾನು ಮೆಂತ್ಯ ಪರೋಟ ಮಾಡ್ಕೊತಾ ಇದ್ದೇನೆ ಫ್ರೆಂಡ್ಸ್. ಅದನ್ನು ಕೂಡ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ವಿಡಿಯೋನ ಮಾಡ್ಕೊಂಡಿದ್ದೀನಿ ರೀ. ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಮೆಂತ್ಯ ಸೊಪ್ಪು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟು. ಹಿಂದಿನ ವಿಡಿಯೋದಾಗ ಕೂಡ ನಾನು ಮೆಂತ್ಯ ಪರೋಟ ಯಾವ ರೀತಿ ಮಾಡೋದು ಅನ್ನೋದನ್ನು ಶೇರ್ ಮಾಡ್ಕೊಂಡಿದ್ದೀರಿ. ಅದರಲ್ಲಿ ನಾನು ಈರುಳ್ಳಿನ ಸ್ಕಿಪ್ ಮಾಡ್ಕೊಂಡಿದ್ದರೆ ಇದರಲ್ಲಿ ಈರುಳ್ಳಿ ಹಾಕಿ ನಾನು ಕೈಯಿಂದ ತಟ್ಟಿ ಮಾಡುವಂಥ ಮೆಂತ್ಯ ಪರೋಟನ ಮಾಡ್ಕೊತಾ ಇದ್ದೀನಿ ರೀ. ಇದಕ್ಕೆ ಮೊದಲಿಗೆ ಒಂದಿಷ್ಟು ಕಲರ್ಗೆ ಅಂತೇಳಿ ಅರಿಶಿಣ ಪೌಡ್ರ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದಿಷ್ಟು ಅಜ್ವಾನ್ ಕಾಳು, ಹಾಗೆ ಒಂದಿಷ್ಟು ಬಿಳಿ ಎಳ್ಳ ಸೇರಿಸ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ. ಸುಮ್ಮನೆ ಒಂದೊಂದಾಗಿ ಪೂರ್ಣ ನಾವು ಕಟ್ ಮಾಡೋದಾಗಿರ್ಬೋದು ಎಲ್ಲನೂ ತೋರಿಸಿದ್ರೆ ವಿಡಿಯೋ ಕೂಡ ಲೆಂತಿ ಆಗುತ್ತೆ ಅಂತೇಳಿ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ ರೀ. ಮೊದಲಿಗೆ 1.5 ಗ್ಲಾಸ್ ಆಗುವಷ್ಟು ಗೋಧಿ ಹಿಟ್ಟು, ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಜೋಳದ ಹಿಟ್ಟು, ಹಾಗೆ ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ್. ಹಾಗೆ 1/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು. ಬೇಕಿದ್ರೆ ಅಕ್ಕಿ ಹಿಟ್ಟು ಸ್ಕಿಪ್ ಮಾಡಿದ್ರು ಕೂಡ ನಡೀತು. ಒಂದು ಸ್ವಲ್ಪ ಕ್ರಿಸ್ಪಿ ಆಗ್ತಾವ ಅನ್ನೋ ಉದ್ದೇಶಕ್ಕಾಗಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿನಿ ರೀ. ಹಾಗೆ ಒಂದಿಷ್ಟು ಖಾರದ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ ರೀ. ಇದನ್ನೆಲ್ಲ ನಾವು ಚೆನ್ನಾಗಿ ಪೂರ್ಣ ಖಾರ, ಉಪ್ಪು ಎಲ್ಲ ಮಿಕ್ಸ್ ಆಗೋ ತನಕ ಈ ರೀತಿ ಮಸಾಲೆ ಎಲ್ಲ ಮಿಕ್ಸ್ ಆಗೋ ತನಕ ನಾವು ಹಿಟ್ಟನ್ನ ಚೆನ್ನಾಗಿ ಹದವಾಗಿ ಕಲಿಸ್ಕೊತಾ ಇರ್ಬೇಕು ರೀ ಫ್ರೆಂಡ್ಸ. ಹಿಟ್ಟು ಅಂದರೆ ಯಾವುದೇ ಆಗಲಿ, ರೊಟ್ಟಿ ಆಗಲಿ, ಚಪಾತಿ ಆಗಲಿ, ಹೋಳಿಗೆ ಆಗಲಿ, ಯಾವುದಕ್ಕಾದರೂ ಕೂಡ ಹಿಟ್ಟು ಹದವಾಗಿದ್ರೇ ನಾವು ಮಾಡುವಂಥ ಅಡುಗೆ ಸಾಫ್ಟಾಗಿ ಚೆನ್ನಾಗಿ ಬರ್ತಾವೆ ರೀ ಫ್ರೆಂಡ್ಸ. ಈ ರೀತಿ ನಾನು ಹಿಟ್ಟು ಕೂಡ ಕಲಿಸ್ಕೊಂಡಾಯಿತು ನೋಡಿರಿ. ಕಾಣಿಸ್ತಾ ಇದೆ ನಿಮಗೆ. ಟೈಮ್ ಇತ್ತು ಅಂದ್ರೆ ಒಂದು 10 ನಿಮಿಷ ಬಿಟ್ಟಾದರೂ ಮಾಡ್ಬೋದು, ಇಲ್ಲಾಂದ್ರೆ ಆಗಲೇ ಕೂಡ ಮಾಡಿದ್ರು ನಡೀತಿದ್ದು ನೋಡ್ರಿ. ನಾನು ಒಂದು 10 ನಿಮಿಷ ಮುಚ್ಚಿಟ್ಕೊಂಡು ಅದ್ರ ಜೊತೆ ನಾನು ಒಂದು ರಾಯ್ತಾನ ಮಾಡ್ಕೊತಾ ಇದ್ದೀನಿ. ಕ್ಯಾರೆಟು, ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಹಾಗೆ ಸೌತೆಕಾಯಿ ಕೂಡ ನಾನು ತುರ್ಕೊಂಡಿದ್ದೀನಿ ರೀ ಫ್ರೆಂಡ್ಸ. ಅದಕ್ಕೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು. ಇದಕ್ಕೆ ನಾನೀಗ 1 ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ರೀ. ಆ ಜೀರಿಗೆ ಜಜ್ಜಿ ಹಾಕೋದಕ್ಕಿಂತ ಅಷ್ಟೇ ಹಾಕಿದ್ರು ಕೂಡ ಅದು ತಿನ್ನುವಾಗ ಅಂದರೆ ಊಟ ಮಾಡುವಾಗ ಅದು ಬಾಯಿಯೊಳಗೆ ಸಿಕ್ಕರೆ ಅದರ ಟೇಸ್ಟು, ಅದ್ರ ಸ್ಮೆಲ್ಲು ತುಂಬಾ ರುಚಿ ಕೊಡ್ತೀವಿ ರೀ ಫ್ರೆಂಡ್ಸ. ನಾನು ರಾಯ್ತಾಕ್ಕೆ ಯಾವಾಗಲೂ ಜೀರಿಗೆನ ಅಷ್ಟೇ ಹಾಕೋದು, ಪೌಡ್ರ್ ಮಾಡಿ ಹಾಕ್ಕೊಳ್ಳೋಂಗಿಲ್ಲ. ಅದಕ್ಕೆ ಒಂದಿಷ್ಟು ಉಪ್ಪನ್ನ ಹಾಕ್ಕೊಂಡು ಜಜ್ಜಿಟ್ಕೊಂಡಿರುವಂಥ ಶೇಂಗಾ ಬೀಜದ ಪುಡಿನ ಹಾಕ್ಕೋತಾ ಇದ್ದೀನಿ ರೀ. ಒಂದು ಸ್ವಲ್ಪ ಗಟ್ಟಿ ಮೊಸರು ಕೂಡ ಆ್ಯಡ್ ಮಾಡ್ಕೊಂಡ್ರೆ ನಡೀತೀರಿ ಫ್ರೆಂಡ್ಸ್. ಅದು ನಾನು ಇಷ್ಟನ್ನೇ ಮಿಕ್ಸ್ ಮಾಡಿಕೊಂಡು ಈ ರೀತಿ ರಾಯ್ತಾ ಕೂಡ ರೆಡಿ ಮಾಡ್ಕೊಂಡ್ರಿ. ಅಷ್ಟರೊಳಗೆ ಈಗ ನಾವು ಮೆಂತ್ಯ ಪರೋಟ, ಕೈಯಿಂದ ತಟ್ಟಿ ಮಾಡುವಂಥ ಮೆಂತ್ಯ ಪರೋಟನ ಯಾವ ರೀತಿ ಮಾಡೋದಂತ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ರೀ. ಈಗ ಒಂದು ಸ್ವಲ್ಪ ಎಣ್ಣೆನ ತೊಗೊಂಡಿದ್ದೀನಿ. ಹಾಗೆ ಈ ರೀತಿ ಒಂದು ಕಾಟನ್ ಬಟ್ಟೆನ ತೊಗೊಂಡು ಒಂದು ಸ್ವಲ್ಪ ನೀರನ್ನ, ಒಂದು ಬೌಲಲ್ಲಿ ನೀರನ್ನ ಇಟ್ಕೊಂಡಿದ್ದೀನಿ ರೀ ಫ್ರೆಂಡ್ಸ. ಬಟ್ಟೆನ ಈಗ ನೀರಲ್ಲಿ ಒದ್ದೆ ಮಾಡ್ಕೋಬೇಕ್ರಿ. ಒದ್ದೆ ಮಾಡ್ಕೊಂಡ ನಂತರ ಹಿಟ್ಟು ಕೂಡ ಒಂದು ಸ್ವಲ್ಪ ಸಾಫ್ಟ್ ಆಗಿದೆ ಫ್ರೆಂಡ್ಸ್. ಯಾಕಂದ್ರೆ ಒಂದು 10 ನಿಮಿಷ ನಾನು ನೆನೆಯಕ್ಕೆ ಬಿಟ್ಕೊಂಡಿದ್ದೆ. ಆದರೂ ಕೂಡ ಇನ್ನೂ ಒಂದು ಸ್ವಲ್ಪ ನೀರನ್ನ ತೊಗೊಂಡು ಹಿಟ್ಟನ್ನ ಹದ ಮಾಡ್ಕೋಬೇಕ್ರಿ. ಅಂದ್ರೆ ಈ ರೀತಿ ಉಂಡೆಗಳನ್ನು ಮಾಡಿಕೊಂಡು ನಮ್ಮ ಬೇಕಾದ ಸೈಜಿಗೆ ನಿಮಗೆ ಇಷ್ಟು ಇನ್ನೂ ಒಂದು ಸ್ವಲ್ಪ ಕಮ್ಮಿ ಹಿಟ್ಟು ಬೇಕಿದ್ರೆ ಕಮ್ಮಿ ಹಿಟ್ಟು ತೊಗೋಬೋದು, ಇಲ್ಲ ಅಥವಾ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಅನಿಸ್ಬೇಕಿದ್ರೆ ಜಾಸ್ತಿ ಕೂಡ ತೊಗೊಂಡ್ರೆ ನಡೀತದೆ ನೋಡ್ರಿ. ನಾನು ಈ ರೀತಿ ಕೈಯಿಂದ ಸುಮ್ಮನೆ ಪ್ರೆಸ್ ಮಾಡಿದ್ರೆ ಫ್ರೆಂಡ್ಸ ಸಾಕು, ಪರೋಟ ತಾನಾಗಿಯೇ ಸ್ವಲ್ಪ ದೊಡ್ಡದಾಗುತ್ತೆ. ಯಾಕಂದರೆ ಹಿಟ್ಟು ಸಾಫ್ಟ್ ಇರೋದ್ರಿಂದ ಈ ರೀತಿ ಮಧ್ಯದಲ್ಲಿ 2 ಹೋಲನ್ನ ಹಾಕ್ಕೊಂಡು, ನಾನು ತವಾ ಕೂಡ ಕಾದಿದ್ದೀರಿ, ಹಂಚು ಕೂಡ ಬಿಸಿಯಾಗಿದೆ, ಅದಕ್ಕೆ ಈ ರೀತಿ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ. ಒಂದು ಸ್ವಲ್ಪ ಈಗ ಎಣ್ಣೆ ಹಾಕ್ಕೋಬೇಕು. ಈ ಹೋಲ್ ಮಾಡ್ಲಿಕ್ಕೆ ಕಾರಣನೇ ಅಂದರೆ ಎಣ್ಣೆ ಹಾಕ್ಕೊಂಡ್ರೆ ತಳಗಡೆ ಭಾಗನೂ ಅಂದರೂ ಕೂಡ ಅದನ್ನು ಕೂಡ ನೀಟಾಗಿ ಕ್ರಿಸ್ಪಿಯಾಗಿ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ಈ ರೀತಿ ಹೋಲನ್ನ ಹಾಕ್ಕೊಂಡು ಪರೋಟನ 2 ಸೈಡು ಚೆನ್ನಾಗಿ ಮೀಡಿಯಮ್ ಉರಿ ಇಟ್ಕೊಂಡು ಬೇಯಿಸ್ಕೋಬೇಕು ನೋಡಿರಿ.
ನೋಡ್ರಿ ಪರೋಟ ಮಾಡ್ಕೊಂಡೆ ರೀ ಫ್ರೆಂಡ್ಸ. ಈಗ ನಿಮ್ಮ ಗಟ್ಟಿ ಮೊಸರಿನ ಜೊತೆ ಪರೋಟ ತಿನ್ಲಕ್ಕ ರೆಡಿ ಅದ ನೋಡ್ರಿ. ಈ ರೀತಿ ಹೆಲ್ದಿ ಆಗಿರುವ ಟೇಸ್ಟಿ ಆಗಿರುವ ಮೆಂತ್ಯ ಪರೋಟನ ಮಾಡ್ಕೊಂಡಾಯ್ತು ರೀ ಫ್ರೆಂಡ್ಸ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಅಥವಾ ಈ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಮುಂದಿನ ವಿಡಿಯೋದೊಳಗೆ ಇನ್ನೊಂದು ಹೊಸ ರೆಸಿಪಿ ಹಾಗೆ ಇನ್ನೊಂದು ರೀತಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣಂತ್ರಿ ಫ್ರೆಂಡ್ಸ. ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಇದೇ ರೀತಿ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.